ಯಾರೆಲ್ಲ RPF ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯಕ್ಕೆ ಹೊಂಟಾರಲ್ಲ ಅವರಿಗೋಸ್ಕರ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಂದವು. ಆ ಪ್ರಶ್ನೆಗಳ ರಿಪೀಟೆಡ್ ಪ್ರಶ್ನೆಗಳು ಅಂದ್ರೆ ಯಾವ SSC ಮತ್ತು ರೈಲ್ವೆ ಇವೆಲ್ಲದು ಮಿಕ್ಸ್ ಆಗಿ ರಿಪೀಟೆಡ್ ಕ್ವಶನ್ ಅದಾವು. ಅವ್ನು ನೋಡ್ಕೊಂಡು ಹೋಗ್ರಿ, ಭಾಳ ಇಂಪಾರ್ಟೆಂಟ್ ಆಗ್ತಾವು. ಮೊದಲನೇ ಪ್ರಶ್ನೆ ನೋಡಿದಾದ್ರ 2, 10, 84 ಮುಂದಿನ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಐತಿ. ಆಪ್ಷನ್ಗಳನ್ನ ನೋಡೋದಾದ್ರೆ ಆಪ್ಷನ್ ಎ 1028, ಆಪ್ಷನ್ ಬಿ 1229, ಆಪ್ಷನ್ ಸಿ 1030, ಆಪ್ಷನ್ ಡಿ 1800. ಈ ಪ್ರಶ್ನೆ ಉತ್ತರ ನೋಡೋದಾದ್ರೆ ಆಪ್ಷನ್ ಎ 1028. ಇದು ಯಾವ ರೀತಿಯಾಗಿ ಬರ್ತೈತೆ ಅನ್ನೋದು ನೋಡೋದಾದ್ರೆ 2 ಐತಿ. 2 ಯಾವ ಕಾರಣಕ್ಕೆ ಬಂದೈತೆ ಅಂದ್ರೆ 1 × 1 + 1 ಮಾಡಿದಾರು, ಅದು ಆ ಕಾರಣಕ್ಕೆ 2 ಬಂದೈತಿ. ಆ ನಂತರ 10 ಹೆಂಗಂದ್ರೆ 2 × 2 + 2, ಆನಂತರ ಅದಕ್ಕೆ 10 ಬರ್ತೈತಿ. ಆ ನಂತರ 3 ಹೆಂಗಂದ್ರೆ 3 × 3 × 3 ಅಂದ್ರೆ 3ನ್ನ 3 ಸಲ ಗುಣಿಸ್ಕಸ ಪ್ಲಸ್ 3 ಮಾಡಿದಾಗ 84 ಬರ್ತೈತಿ. ಆ ನಂತರ ಮುಂದಿನ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ 4 × 4 × 4 × 4 ಮಾಡಿ ಆ ನಂತರ ಪ್ಲಸ್ 4 ಮಾಡಿದಾಗ 1028 ಬರ್ತೈತಿ. ಅದ ಇದಕ್ಕೆ ಆನ್ಸರ್ ಆಕೈತಿ. ಆ ನಂತರ ಎರಡನೇ ಪ್ರಶ್ನೆ ನೋಡೋದಾದ್ರೆ 8, 18, 32 ಮುಂದಿನ ಸಂಖ್ಯೆ ಯಾವ್ದು ಅಂತ ಹೇಳ್ಬೇಕ. ಇಲ್ಲಿ ಆಪ್ಷನ್ ಎ 100, ಆಪ್ಷನ್ ಬಿ 70, ಆಪ್ಷನ್ ಸಿ 50, ಆಪ್ಷನ್ ಡಿ 45 ಐತಿ. ಈ ಪ್ರಶ್ನೆ ಉತ್ತರ ಫಸ್ಟ್ ನೋಡೋಣ. ಈ ಪ್ರಶ್ನೆಗೆ ಉತ್ತರ 50 ಆಕೈತಿ. ಯಾವ ರೀತಿ 50 ಆಕೈತಿ ಅನ್ನೋದು ನೋಡಿದಾದ್ರೆ 8 ಅಂದ್ರೆ 2ರ ವರ್ಗ ಇಂಟು 2 ಮಾಡಿದಾರ, ಅಂದ್ರೆ 2ರ ವರ್ಗಕ್ಕೆ ಇಂಟು 2 ಮಾಡಿದಾಗ 8 ಬರ್ತೈತಿ. ಆನಂತರ 3ರ ವರ್ಗ 9, 9 × 2 18. ಆನಂತರ 4ರ ವರ್ಗ 16, 16 × 2 32. ಆನಂತರ 5ರ ವರ್ಗವನ್ನು ಮಾಡಿ ಅದಕ್ಕೆ ಇಂಟು 2 ಮಾಡಿದಾಗ ಆನ್ಸರ್ ಬರ್ತೈತಿ. ಅದ 5ರ ವರ್ಗ 25, 25 × 2 50. ಇದ ಕಾರಣಕ್ಕೆ ಆಪ್ಷನ್ ಸಿ ಉತ್ತರ ಆಕೈತಿ ಇದಕ್ಕೆ. ಆನಂತರ ಮೂರನೇ ಪ್ರಶ್ನೆ ನೋಡೋದಾದ್ರೆ 144, 12 ಇದು ರಿಲೇಷನ್ ಮೇಗಿನ ಪ್ರಶ್ನೆ ಐತಿ. ಅಂದ್ರೆ 144ಕ್ಕೆ 12 ಯಾವ ರೀತಿಯ ಒಂದು ರಿಲೇಟೆಡ್ ಐತಲ್ಲ ಅದೇ ರೀತಿ 576ಕ್ಕೆ ಕೆಳಗಿನ ಯಾವ ಸಂಖ್ಯೆ ರಿಲೇಟೆಡ್ ಐತಿ ಅಂತ ಹೇಳ್ಬೇಕು. ಆಪ್ಷನ್ ಎ 15, ಆಪ್ಷನ್ ಬಿ 24, ಆಪ್ಷನ್ ಸಿ 16, ಆಪ್ಷನ್ ಡಿ 21. ಇದು ಉತ್ತರ ಯಾವ್ದಂದ್ರ ಆಪ್ಷನ್ ಬಿ 24. ಯಾವ ಕಾರಣಕ್ಕಂದ್ರ 12ರ ವರ್ಗ ಮೂಲವನ್ನು ಇಲ್ಲಿ ಕಂಡುಹಿಡಿದಾರು, ಅಂದ್ರೆ 12ರ ವರ್ಗ 144. ಅದೇ ರೀತಿ 24ರ ವರ್ಗ 576 ಆಕೈತಿ. ಆದ್ದರಿಂದ ಇದು ಉತ್ತರ ಆಕೈತಿ. ನಾಲ್ಕನೇ ಪ್ರಶ್ನೆ ನೋಡಿದಾರ 27, 63, 72, 82 ಈ ಸಂಖ್ಯೆಯಲ್ಲಿ ಯಾವುದು ಭಿನ್ನವಾಗಿದೆ ಅಂತ ಹೇಳ್ಬೇಕು. ಆಪ್ಷನ್ ಎ 72, ಆಪ್ಷನ್ ಬಿ 27, ಆಪ್ಷನ್ ಸಿ 82, ಆಪ್ಷನ್ ಡಿ 63. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 82. ಯಾವ ಕಾರಣಕ್ಕಂದ್ರ ಇವು ಏನು ಉಳಿದ ಸಂಖ್ಯೆ ಅದಾವಲ್ಲ ಇವು ಅಷ್ಟು 9ರ ಮಗ್ಗೆ ಆಗದಾವ. ಅಂದ್ರೆ 27 ಐತಿ, 63 ಐತಿ, 72 ಐತಿ, ಬಟ್ 82 ಇಲ್ಲ. ಆ ಕಾರಣಕ್ಕೆ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಆಕೈತಿ. ಆ ನಂತರ 5ನೇ ಪ್ರಶ್ನೆ ನೋಡಿದಾರ 15, 21, 27 ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳ್ಬೇಕು. ಇದು ಈಸಿ ಐತಿ. ಯಾವ ರೀತಿಯಾಗಿ ಬರ್ತೈತೆ ಅನ್ನೋದು ನೋಡಿದಾರ ಮೊದಲನೇ ಸಂಖ್ಯೆ 15, ಆ ನಂತರ 21 ಅಂದ್ರ ಪ್ಲಸ್ 6 ಮಾಡಿದಾರೆ. ಇಲ್ಲಿ ನೋಡ್ರಿ 15ರಿಂದ 21 ಪ್ಲಸ್ 6, ಆ ನಂತರ 21ರಿಂದ 27 ಪ್ಲಸ್ 6, 27ಕ್ಕೆ ಪ್ಲಸ್ 6 ಮಾಡಿದ್ರೆ 33 ಬರ್ತೈತಿ. ಇದಕ್ಕೆ ಉತ್ತರ ಆಪ್ಷನ್ ಬಿ 33 ಆಕೈತಿ. ಇನ್ನೊಂದು ಸಂಖ್ಯೆ ನೋಡಿದಾರ 50, 45, 41, 38 ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳ್ಬೇಕು. ಆಪ್ಷನ್ ಎ 36, ಆಪ್ಷನ್ ಬಿ 37, ಆಪ್ಷನ್ ಸಿ 34, ಆಪ್ಷನ್ ಡಿ 40. ಈ ಪ್ರಶ್ನೆಗೆ ಉತ್ತರ ನೀವು ಕಾಮೆಂಟ್ ಮಾಡ್ರಿ. ಯಾಕಂದ್ರೆ ಇದು ಹೋಮ್ವರ್ಕ್ ಅಂದ್ರೆ ನಿಮಗೆ ವರ್ಕ್ ಐತಿ. ಯಾವ ರೀತಿ ನೀವು ಇದ್ರ ಸ್ಟಡಿ ಮಾಡಿದಾರೆ ಅನ್ನೋ ಗುರುತಾಕ ಈ ಪ್ರಶ್ನೆ ನೋಡ್ಬೇಕಾಗೈತಿ. ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮಾಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಇವು ಇಂಪಾರ್ಟೆಂಟ್ ಪ್ರಶ್ನೆ ಅದಾವು, ಇವ್ ರಿಪೀಟೆಡ್ ಪ್ರಶ್ನೆ ಅದಾವು. ಯುವ ಪ್ರಶ್ನೆ ಬರ್ತಾವ ಅಂತ ಹೇಳ್ತಿಲ್ಲ, ಇದ ರಿಲೇಟೆಡ್ ಪ್ರಶ್ನೆ ಬರ್ತಾವು. ಆದ್ದರಿಂದ ಇವನಷ್ಟು ನೋಡ್ಕೊಂಡು ಹೋಗ್ರಿ. ಮತ್ತ ಪರೀಕ್ಷೆ ಚಲೋ ಬರೀರಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ನಿಮ್ಮ ಪರೀಕ್ಷೆ ಚಲೋ ಆಗಲಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳ ಮತ್ತು ನಾಲೆಜ್ ಬೇಕಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಮಾಡ್ರಿ.